ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದಲ್ಲಿ ಸಿಲಿಂಡರ್ ಅಭಾವ ಈಗ ಶುರುವಾಗಿದೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ಕೂಡ ಬೆಣ್ಣೆ ದೋಸೆಗೂ ಪ್ರಾಬ್ಲಮ್ ಆಗ್ತಾ ಇದೆ. ಹೇಳಿ ಕೇಳಿ, ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಸಾಕಷ್ಟು ಫೇಮಸ್ಸು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆಗೂ ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ ಅಭಾವ ಶುರುವಾಗಿದೆ. ನಾನ್ ವೆಜ್ ಊಟಕ್ಕೂ ತಾತ್ಕಾಲಿಕ ವಿರಾಮ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ದಾವಣಗೆರೆಯಲ್ಲಿ. ಇನ್ನು ಭರಣಿ ಹೋಟೆಲ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಾಗಿದೆ. ಹಾಗಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ನಾಳೆ ಸಿಲಿಂಡರ್ ಖಾಲಿ ಆಗುತ್ತೆ, ಸಿಕ್ಕಿಲ್ಲ ಅಂದರೆ ಹೋಟೆಲನ್ನು ಕ್ಲೋಸ್ ಮಾಡ್ತೀವಿ ಅಂತ ಭರಣಿ ಹೋಟೆಲ್ ಮಾಲೀಕರು ಈಗ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇವತ್ತು ನಮ್ಮ ರಾಜ್ಯ ಸೇರಿದಂತೆ ರಾಷ್ಟ್ರದಾದ್ಯಂತ ಸಾಕಷ್ಟು ಹೋಟೆಲ್ಗಳಿಗೆ, ಹಾಸ್ಟೆಲ್ಲು, ಆಸ್ಪತ್ರೆಗಳು, PG ಮತ್ತು ಈ ದಾಸೋಹ ನಡೆಸುವಂತಹ ಧರ್ಮಕ್ಷೇತ್ರಗಳು ಎಲ್ಲ ಕಡೆಗೂ ಈಗ ಸಮಸ್ಯೆ ಆಗ್ತಾ ಇದೆ. ಮತ್ತು ಕಲ್ಯಾಣ ಮಂಟಪದಲ್ಲೂ ಕೂಡ ಇವತ್ತು 90% ಗ್ಯಾಸನ್ನೇ ಅವಲಂಬಿತರಾಗಿದ್ದಾರೆ ಜನ. ಇನ್ನು ದಾವಣಗೆರೆ ಹೋಟೆಲ್ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಅಲ್ಲಿ ಏನು ಯುದ್ಧ ನಡೀತಾ ಇದೆ, ಈ ನೆಲೆಯಲ್ಲಿ ವಿಶ್ವದಾದ್ಯಂತ ಒಂದು ಸಿಲಿಂಡರ್ಗೆ ಕೊರತೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸೇರಿದಂತೆ ಮತ್ತು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕೂಡ ಸಿಲಿಂಡರ್ ಅಭಾವ ಇರತಕ್ಕಂಥದ್ದು. ಈ ನೆಲೆಯಲ್ಲಿ ಒಂದೇನು ದಾವಣಗೆರೆ ಇರ್ತಕ್ಕಂಥ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಬಂದ್, ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಅಂತ ತಲುಪಿರ್ತಕ್ಕಂಥದ್ದು. ಕೇವಲ ಇವತ್ತಿನ ಮಟ್ಟಿಗೆ ಮಾತ್ರ ಸಿಲಿಂಡರ್ ಇದೆ ಅಂತೇಳಿ ಹೋಟೆಲ್ ಮಾಲೀಕರು ಹೇಳ್ತಕ್ಕಂಥದ್ದು. ನಾವಿವಾಗ ದಾವಣಗೆರೆ ನಗರದ ಒಂದು ಫೇಮಸ್ ಹೋಟೆಲ್ ಭರಣಿ ಹೋಟೆಲ್ ಇದ್ವಿ. ಅವ್ರ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಸಿಲಿಂಡರ್ ಅಭಾವದಿಂದ ಹೋಟೆಲ್ ಒಂದ್ 2 ದಿನದ ಮಟ್ಟಿಗೆ ಅಥವಾ 1 ವಾರದ ಮಟ್ಟಿಗೆ ಬಂದಾಗುವ ಸಾಧ್ಯತೆ ಇದೆ ಅಂತ ಆಗ್ತಿದೆ. ನಿಮಗೆ ಸಿಲಿಂಡರ್ ಅಭಾವ ಯಾವ ರೀತಿಯಾಗಿ ಆಗ್ತಿದೆ ಅಂತ ಹೇಳಿ? ಅದೇ ಸರ್, ನಾನು ಆಗ್ಲೇ ಹೇಳ್ದಂಗೆ ಈ ಸಿಲಿಂಡರ್ ನಾವು ನಂಬ್ಕೊಂಡು ಸಿಲಿಂಡರ್ಗೆ ಅಡಾಪ್ಟ್ ಆಗೋಗ್ಬಿಟ್ಟಿದೀವಿ ಆಲ್ರೆಡಿ. ಈಗ ಅದರಿಂದ ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ನಾವು ಅದೇ ಬೇರೆ ಯಾವ್ದಾದ್ರು ಕಟ್ಟಿಗೆ ವ್ಯವಸ್ಥೆ ಬರಬೇಕು. ಕಟ್ಟಿಗೆ ವ್ಯವಸ್ಥೆ ಬರೋದ್ರಿಂದ ನಮಗೆ ಲಾಭ ಇಲ್ಲ. ಯಾಕೆ ಲಾಭ ಇಲ್ಲ ಅಂತ ಅಂದ್ರೆ ಅದರಿಂದ ಪೊಲ್ಯೂಷನ್ ಜಾಸ್ತಿ, ಮತ್ತೆ ಅದಕ್ಕೆ ಈಗ ಲೇಬರ್ ಇಲ್ಲ. ಮೊದಲಂಗೆ ಈಗ ಕಟ್ಟಿಗೆ ಅಡಿಗೆನಲ್ಲಿ ಮಾಡ್ತಿದ್ದಂತ ಲೇಬರ್ಸ್ ಯಾರು ಇಲ್ಲ. ಈಗ ಬಂದಿರೋರೆಲ್ಲ ಬರೀ ಗ್ಯಾಸ್ ಮುಟ್ಟಿದ ತಕ್ಷಣ ಬರ್ರಂತ ಉರಿಬೇಕು. ಆ ತರದ ಅಡಿಗೆಗೆ ನಾವು ಅಡಾಪ್ಟ್ ಆಗ್ಬಿಟ್ಟಿದೀವಿ. ಆಮೇಲೆ ಇವೇನೇ ಮಾಡಿದ್ರು ಇವು 4 ದಿನ ಗ್ಯಾಸ್ ಬರದೇ ಹೊರತು ಹೋಟ್ಲ್ ಓಪನ್ ಆಗಲ್ಲ. ಇನ್ನೊಂದು 4 ದಿನ ಇದು ಹಿಂಗೆ ಮುಂದುವರಿತಾ ಅಂದ್ರೆ ನಾವು ಕ್ಲೋಸ್ ಮಾಡ್ಕೊಂಡು ಮನೆಗೆ ಇರ್ಬೇಕಾಗ್ತದೆ. ರಾಜ್ಯ ಸರ್ಕಾರಕ್ಕೂ ಹೊಡ್ತಾ, ಇದು ಕೇಂದ್ರಕ್ಕೂ ಹೊಡ್ತಾನೆ. ಅವರು ಅದೇ 15 ದಿನ ಏನು ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ 1 ತಿಂಗಳವರೆಗೂ ಮುಂದುವರಿಬಹುದು ಅಂತ ಹೇಳ್ತಾರೆ. ನಾನು ಬೆಳಿಗ್ಗೆ ನ್ಯೂಸ್ ಅಲ್ಲೆಲ್ಲ ನೋಡಿದೀನಿ, 70 ಡೇಸ್ ಅಂದ್ರೆ 70 ದಿನದವರೆಗೂ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅಲ್ಲಿವರೆಗೂ ನೀನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ನೋಡಿದ್ರೆ 70 ದಿನ ಅಲ್ಲ, ಇದು 74 ಗಂಟೆನಲ್ಲೇನೆ ಇದು ಸ್ಟಾಕ್ ಮಾರ್ಕೆಟ್ ಇಲ್ಲ, ಸ್ಟಾಕ್ ಇಲ್ಲ, ಮುಗಿದೋಯ್ತು, ಸಿಲಿಂಡರ್ ಖಾಲಿ ಆಗಿದೆ. ಬರೀ ಈ ಪ್ರಾಬ್ಲಮ್ಗಳು ಹೇಳ್ತಾರೆ. 1 ದಿನದ ಮಟ್ಟಿಗೆ ಇದೆ. ನಾಳೆ 1 ದಿನ ನಡೆಸ್ಬೋದು, ಮತ್ತೆ ನಾಡಿದ್ದು ನಾವು ಬೇರೆ ಯಾವ್ದಾರು ವ್ಯವಸ್ಥೆಗೆ ಹೋಗ್ಲೇಬೇಕು. ಗ್ಯಾಸಿಂದ ಒಂದೇ ಅಲ್ಲ, ಪ್ರತಿಯೊಂದು ಐಟಮ್ ಏನಿದೆ, ಯಾವ್ದಕ್ಕೆ ಫೋನ್ ಮಾಡಿದ್ರು ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಏನ್ ಮಾಡಕ್ಕಾಗಲ್ಲ ಸರ್, ವ್ಯವಸ್ಥೆ ಹೆಂಗಿದೆ ನಾವು ಅದಕ್ಕೆ ಹೊಂದ್ಕೋಬೇಕಾಗ್ತದೆ. ಒಂದು ಸರ್ಕಾರ ಕೂಡಲೇ ಇದು ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಏನ್ ಬೇಕೋ ಪರ್ಯಾಯ ವ್ಯವಸ್ಥೆ ಅವರು ಅದನ್ನ ತರಿಸ್ಕೊಡುವಂತ ವ್ಯವಸ್ಥೆ ಮಾಡೋದಾಗ್ಲಿ, ಅದು ಕೇಂದ್ರಕ್ಕೆ ಮನವಿ ಮಾಡ್ಕೊಂಡು ನಮಗೆ ಸಿಲಿಂಡರ್ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ ಮಾಡಬಹುದು. ಈಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಿಲಿಂಡರ್ ಇವ್ರು ಕೊಡ್ತಿದ್ರು ಅಷ್ಟನ್ನೇ ಕೊಟ್ರೆ ಸಾಕು. ಇವರು ಒಂದ್ ದಿನಕ್ಕೆ ಇಷ್ಟ ಅಂತ ಹೇಳಿ ಫಿಕ್ಸ್ ಮಾಡಿ ಅಷ್ಟೇ ಕೊಟ್ರೆ ಸಾಕು. ಜಾಸ್ತಿ ಏನು ಕೊಡೋದೇನು ಬೇಕಾಗಿಲ್ಲ. ನಾವು ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ. ಇದಿಷ್ಟು ಭರಣಿ ಹೋಟೆಲ್, ನಾನ್ ವೆಜ್ ಹೋಟೆಲ್ ನ ಮಾಲೀಕರ ಮಾತಾಡ್ಕೊಂಡು ಪ್ರಮುಖವಾಗಿ ಏನು ಸಿಲಿಂಡರ್ ಅಭಾವ ಆಗ್ತಿದೆ. ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಳ್ಬೇಕು. ನಿಯಮಿತವಾಗಿ ಏನೇನು ಸಡಿಲ ಇತ್ತು ಆ ರೀತಿಯಾಗಿ ಎಲ್ಲಾ ಸಿಲಿಂಡರ್ ಗಳನ್ನ ಪೂರೈಕೆ ಮಾಡುವಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಮಾಡ್ಬೇಕಂತೇಳಿ ಒಂದು ಮಾಲೀಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಮಧು ನಾಗರಾಜ್, ಪವರ್ ಟಿವಿ, ದಾವಣಗೆರೆ.